ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಮಿನಿ ಮಂತ್ರಾಲಯವಾದ ಕೆಂಗೇರಿಯ ರಾಯರ ಮಠ ಏನಿದು? ಮಂತ್ರಾಲಯ, ಎರಡನೆಯ ಮಂತ್ರಾಲಯ ಈ ರೀತಿಯಾಗಿ ಇರುವಂತಹ ಸಂದರ್ಭದೊಳಗೆ ಮಿನಿ ಮಂತ್ರಾಲಯವಾದ ಕೆಂಗೇರಿಯ ರಾಯರ ಮಠ ಏನಿದು ವಿಶೇಷ ಅಂತ ಅನೇಕರಿಗೆ ನೋಡಿದವ್ರಿಗೆ ಗೊತ್ತಿದೆ, ಕೆಲವೊಬ್ಬರು ಮಾತನಾಡ್ತಾ ಇರುವಂಥದ್ದು. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳವರ 354ನೆಯ ಆರಾಧನಾ ಮಹೋತ್ಸವ 10, 11, 12ರಂದು ಅತ್ಯಂತ ವಿಜೃಂಭಣೆಯಿಂದ ಎಲ್ಲೆಡೆ ಆಚರಿಸಲಾಗಿದೆ. ಅದರಲ್ಲೂ ವಿಶೇಷವಾಗಿ ಕೆಂಗೇರಿ ಉಪನಗರದ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದೊಳಗೆ ಅತ್ಯಂತ ಅದ್ಧೂರಿಯಾಗಿ, ಅರ್ಥಪೂರ್ಣವಾಗಿ, ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ಕಾರ್ಯಕ್ರಮಗಳನ್ನು ಆಚರಣೆ ಮಾಡುವುದರ ಮೂಲಕವಾಗಿ, ವಿಶಿಷ್ಟ ಚಾಪನ್ನು ಮೂಡಿಸುವುದರ ಮೂಲಕವಾಗಿ, ಸಹಸ್ರಾರು ಸಂಖ್ಯೆಯಲ್ಲಿ ಮಳೆ ಇದ್ದರೂ ಕೂಡ ಅದನ್ನು ಲೆಕ್ಕಿಸದೆ ಬಂದಂತಹ ಜನಸಾಗರ, ಭಕ್ತ ಸಾಗರವನ್ನು ನೋಡಿದಾಗ ಇದು ಮಿನಿ ಮಂತ್ರಾಲಯ ಅನ್ನುವಂತಹ ಹೆಗ್ಗಳಿಕೆಗೆ, ಹೆಮ್ಮೆಗೆ ಪಾತ್ರವಾಗಿರ್ತಕ್ಕಂಥದ್ದು ಕೆಂಗೇರಿ ಉಪನಗರದ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠ. 3 ದಿವಸಗಳ ಆರಾಧನಾ ಮಹೋತ್ಸವ, 4ನೇ ದಿವಸ ಶ್ರೀ ಸುಜ್ಞಾನೇಂದ್ರ ತೀರ್ಥರ ಆರಾಧನಾ ಮಹೋತ್ಸವದಲ್ಲಿ ನಡೆದಂತಹ ಕಾರ್ಯಕ್ರಮಗಳ ಒಂದಷ್ಟು ಸಂಕ್ಷಿಪ್ತ ವರದಿ ನಿಮ್ಮ ಗಮನಕ್ಕೆ ಕೊಡುವಂಥ ಪ್ರಯತ್ನ ಇವತ್ತು ಈ ವಿಶೇಷ ಕಾರ್ಯಕ್ರಮದೊಳಗೆ. 354ನೆಯ ಆರಾಧನಾ ಮಹೋತ್ಸವದ ಅಂಗವಾಗಿ 10 ಹಲವು ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿತು. ಫಲಪಂಚಾಮೃತದಿಂದ ಆರಂಭವಾಗಿ ಪಾದಪೂಜೆ, ಪವಮಾನ ಪಾರಾಯಣ ಸೇವೆ, ಪಲ್ಲಕ್ಕಿ ಉತ್ಸವ, ತುಲಾವಾರ ಸೇವೆ, ರಥೋತ್ಸವ, ರಜತ ರಥೋತ್ಸವ, ರಾಜಬೀದಿ ಉತ್ಸವ, ಗೃಹಪಾದ ಪೂಜೆ, ಆರಾಧನಾ ವಿಶೇಷ ಸೇವೆ, ಆರಾಧನಾ ಪೂಜೆ, ಸಾಮೂಹಿಕ ಅಲಂಕಾರ ಸೇವೆ, ಕನಕಾಭಿಷೇಕ, ಹೂವಿನ ಸೇವೆ, ರೇಷ್ಮೆ ವಸ್ತ್ರ ಸೇವೆ, ಆರಾಧನಾ ಅಲಂಕಾರ ಸೇವೆ, ಈ ರೀತಿಯಾಗಿ ಹಲವಾರು ವಿಶೇಷ ಸೇವೆಗಳು ಕೂಡ ನೆರವೇರಿತು. ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಉತ್ತರ ಆರಾಧನೆಯ ಅಂಗವಾಗಿ ರಾಜಬೀದಿಗಳಲ್ಲಿಯೂ ಕೂಡ ಸೇವೆಗಳು ಕೂಡ ನೆರವೇರಿದಂಥದ್ದು. ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ನಡೆಸುವುದರ ಮೂಲಕವಾಗಿ ಕೆಂಗೇರಿ ಉಪನಗರದ ರಾಘವೇಂದ್ರ ಸ್ವಾಮಿಗಳವರ ಮಠ ಒಂದು ರೀತಿಯ ಆದರ್ಶಪ್ರಾಯವಾಗಿರ್ತಕ್ಕಂಥ, ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮಗಳ ಆಯೋಜನೆಗೆ ನಾಂದಿ ಹಾಡಿತ್ತು. ಕಾರ್ಯಕ್ರಮ ಶ್ರೀ ರಾಘವೇಂದ್ರ ಸೇವಾ ಸಮಿತಿ ಟ್ರಸ್ಟಿನ ಅಧ್ಯಕ್ಷ ಎಚ್.ಎಸ್. ಸುಧೀಂದ್ರ ಕುಮಾರ್ ಅವರ ನೇತೃತ್ವದೊಳಗೆ ಅತ್ಯಂತ ಅರ್ಥಪೂರ್ಣವಾಗಿ ಆಯೋಜನೆಗೊಂಡಿತ್ತು ಅಂತ ಅನೇಕ ಭಕ್ತರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಉಪಾಧ್ಯಕ್ಷ ಆಗಿರ್ತಕ್ಕಂಥ ಶ್ರೀನಿವಾಸರಾವ್, ಕಾರ್ಯದರ್ಶಿ ಜಿ.ಎಸ್. ಭಾರದ್ವಾಜ್, ಜಂಟಿ ಕಾರ್ಯದರ್ಶಿ ಜಯಸಿಂಹ, ಖಜಾಂಚಿಗಳಾಗಿರ್ತಕ್ಕ ಜಿ.ಕೆ. ಭಾರದ್ವಾಜ್, ಟ್ರಸ್ಟಿಗಳಾಗಿರ್ತಕ್ಕಂಥ ಗುರುರಾಜ್ ಮುಜುಮ್ದಾರ್, ಪ್ರಶಾಂತ್, ವಿಜಯೇಂದ್ರ, ರಾಘವೇಂದ್ರ, ಈ ಇಡೀ ಟೀಮು ತಮ್ಮದೇ ಆಗಿರ್ತಕ್ಕಂಥ ಒಂದು ಆಲೋಚನೆಯೊಂದಿಗೆ ಕಾರ್ಯಕ್ರಮದ ಸಂಯೋಜನೆಯನ್ನು ಮಾಡಿದಂಥದ್ದು. ಅನೇಕರು ಪಕ್ಷಾತೀತವಾಗಿ ಸ್ವಯಂ ಸೇವಕರಾಗಿ ಕಾರ್ಯವನ್ನು ನಿರ್ವಹಿಸಿದರು. ಯಾಕೆ ಅಂತಂದರೆ, ಒಂದು ಮೂಲದ ಪ್ರಕಾರವಾಗಿ, ಅಧಿಕೃತ ಮೂಲದ ಪ್ರಕಾರವಾಗಿ 35,000ಕ್ಕೂ ಹೆಚ್ಚು ಭಕ್ತರು ಆರಾಧನಾ ಮಹೋತ್ಸವದಲ್ಲಿ ರಾಯರ ದರ್ಶನವನ್ನು ಪಡೆದಿದ್ದಾರೆ ಅಂತ ಒಂದು ಮೂಲ ಹೇಳಿದ್ರೆ, ಇನ್ನೊಂದು ಮೂಲ 50,000ಕ್ಕೂ ಹೆಚ್ಚು ಭಕ್ತರು ದರ್ಶನಕ್ಕೆ ಬಂದಿದ್ದರು ಅನ್ನುವಂಥ ಅವರದೇ ಆದಂಥ ದಾಟಿಯ ಅಧಿಕೃತ ಮಾಹಿತಿ ಇದು. ನಾವು ಅದನ್ನು ಹೆಚ್ಚುಗಾರಿಕೆಯಲ್ಲಿ ಹೇಳುವ ಪ್ರಯತ್ನ ಅಲ್ಲ. ಹಾಗಾಗಿ ಇದೊಂದು ರೀತಿಯ ಮಿನಿ ಮಂತ್ರಾಲಯವಾಗಿದೆ ಅಂತೇಳಿ. ಕೆಲವೊಬ್ಬರು ಕೆಂಗೇರಿ ಉಪನಗರದ ಮೂಲ ನಿವಾಸಿಗಳು ಅನೇಕರು ನಾವು ಆರಂಭದಿಂದ ಇದ್ದೇವೆ ಅಂತ ಕೆಲವೊಬ್ಬರು, ಇನ್ನು ಕೆಲವು 1986ರಿಂದ ಕೆಂಗೇರಿ ಉಪನಗರದಲ್ಲಿ ವಾಸವಾಗಿದ್ದೇವೆ. ಈ ರೀತಿಯಾಗಿರುವಂತಹ ವ್ಯವಸ್ಥೆ ಇದುವರೆಗೂ ಆಗಿಲ್ಲ, ಈ ರೀತಿಯಾಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯ ಇದುವರೆಗೂ ಆಗಿಲ್ಲ ಅನ್ನುವಂಥ ಅಭಿನಂದನೆಯ ಸುರುಮಳೆಯನ್ನು ಸುರಿಸಿದಂಥದ್ದು. ಆ ಮಧ್ಯದೊಳಗೆ ಭಕ್ತರು ಸರಾಗವಾಗಿ ದರ್ಶನವನ್ನು ಮಾಡೋದಕ್ಕೋಸ್ಕರ ಈ ಬಾರಿ ಪ್ರಪ್ರಥಮ ಬಾರಿಗೆ ಬ್ಯಾರಿಕೇಡ್ಗಳ ವ್ಯವಸ್ಥೆಯನ್ನು ಮಾಡಲಾಗಿತ್ತು, ಸೆಕ್ಯೂರಿಟಿಗಳನ್ನು ವ್ಯವಸ್ಥೆ ಮಾಡಲಾಗಿತ್ತು, ಪೊಲೀಸರ ಸಹಕಾರವನ್ನು ಕೊಟ್ಟಂಥದ್ದು. ಪೊಲೀಸರು ಕೂಡ ಬೆಳಗ್ಗೆಯಿಂದ ರಾತ್ರಿಯವರೆಗೆ ನಿರಂತರವಾಗಿ ಒಂದು ರೀತಿಯ ರಕ್ಷಣೆಯನ್ನು ಕೊಡೋದರ ಮೂಲಕವಾಗಿ ಅತ್ಯುತ್ತಮವಾಗಿರ್ತಕ್ಕಂತಹ ಭಕ್ತರ ಸೇವೆಗೆ ಅವರ ಅನುಕೂಲವನ್ನು ಮಾಡಿಕೊಟ್ಟಂಥದ್ದು. ಹಾಗಾಗಿ 3 ದಿವಸಗಳ ಕಾಲ ನಡೆದಂತಹ ಆರಾಧನಾ ಮಹೋತ್ಸವ ಈ ರೀತಿಯಾಗಿ ಅದ್ಧೂರಿಯಾಗಿ ನೆರವೇರಿದಂಥದ್ದು, ರಕ್ಷಣೆಯ ದೃಷ್ಟಿಯಿಂದ ಉತ್ತಮವಾಗಿರ್ತಕ್ಕಂಥ ಒಂದಷ್ಟು ವ್ಯವಸ್ಥೆ ಮಾಡಿದಂಥದ್ದು ಪ್ರಶಂಸೆಗೆ ಪಾತ್ರವಾಗಿರ್ತಕ್ಕಂಥದ್ದು. ಅದರ ಜೊತೆಯೊಳಗೆ ಮೊದಲನೇ ದಿವಸ 10ನೇ ತಾರೀಕು ಅಖಿಲ ಭಾರತ ಸಂಗೀತ ನೃತ್ಯ ಕಲಾವಿದರ ಸಂಘದಿಂದ ವೀಣಾವಾದನ ನೆರವೇರಿತು. ಬಂದಂತಹ ಭಕ್ತರು ನಿಜಕ್ಕೂ ಆನಂದವನ್ನು ಅನುಭವಿಸಿದರು. ಒಂದು ಕಡೆಗೆ ವೀಣೆ, ಮತ್ತೊಂದು ಕಡೆಗೆ ಕೊಳಲು ಅಂದರೆ ವಂಶಿ ಮತ್ತು ವೇಣು, ಇನ್ನೊಂದು ಕಡೆಗೆ ಮೃದಂಗ, ಮತ್ತೊಂದು ಕಡೆಗೆ ಘಟ, ಈ ರೀತಿಯಾಗಿ ಒಂದು ರೀತಿಯೊಳಗೆ ಅರ್ಥಪೂರ್ಣವಾದ ಕಾರ್ಯಕ್ರಮ ನಡೀತು. ಅದರ ಒಂದು ಸ್ವಲ್ಪ ಚಿತ್ರಣವನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದಾನೆ. ಅದಾದಮೇಲೆ 2ನೇ ದಿವಸ ಅಂದರೆ ಮಧ್ಯಾರಾಧನೆ ದಿವಸ ನಿವೃತ್ತ IAS ಅಧಿಕಾರಿ ಡಾಕ್ಟರ್ ಮುದ್ದು ಮೋಹನ್ರವರ ತಂಡ ಕಾರ್ಯಕ್ರಮವನ್ನು ನಡೆಸಿಕೊಡ್ತು. ಭಕ್ತಿ ಗೀತೆಗಳನ್ನು ಹಾಡಿದಂಥದ್ದು, ಬಂದಂಥ ಎಲ್ಲರ ಮನಸ್ಸು ಸೋರೆಗೊಂಡಂಥದ್ದು. ನಿವೃತ್ತ IAS ಅಧಿಕಾರಿ ಮುದ್ದು ಮೋಹನ್ರವರು ಒಂದು ಮಾತನ್ನು ಹೇಳಿದರು. 10 ವರ್ಷಕ್ಕೆ ಮುಂಚೆ ನಾನು ರಾಜರಾಜೇಶ್ವರಿ ನಗರದ
ವಲಯ BBMP ಕಚೇರಿಯ ಜಂಟಿ ಆಯುಕ್ತರಾಗಿ ಸೇವೆ ಸಲ್ಲಿಸಿದ್ದೆ. ಆಗ ವೈಯಕ್ತಿಕ ಕಾರ್ಯಕ್ರಮಕ್ಕೆ ರಾಯರ ಮಠಕ್ಕೆ ಆಗಮಿಸಿದ್ದೆ. ಅಲ್ಲಿಂದ ಈ 10 ವರ್ಷ ನೋಡಿದಾಗ ಇದು ನಾನು ಬಂದ ರಾಯರ ಮಠವೇ ಅನ್ನುವಷ್ಟರ ಮಟ್ಟಿಗೆ ಅನುಮಾನ ನನ್ನ ಕಾಡ್ತು. ಆ ಅಭಿವೃದ್ಧಿ ನೋಡಿದಾಗ ಆನಂದವಾಯಿತು ಅನ್ನುವಂಥ ಮಾತನ್ನು ಅವರು ಆಡೋದ್ರ ಜೊತೆಗೆ ಈ ರೀತಿಯ ಅಭಿವೃದ್ಧಿ ನಾನು ಎಲ್ಲೂ ಕಂಡಿಲ್ಲ ಅಂಥೇಳಿ ನಿಜಕ್ಕೂ ಸಂತಸವನ್ನು ವ್ಯಕ್ತಪಡಿಸಿ ಅತ್ಯುತ್ತಮವಾದ ಗೀತೆಗಳನ್ನು ಹಾಡಿದ್ರು. ಜನ ಖುಷಿಪಟ್ಟರು. ಇನ್ನು 3ನೇ ದಿವಸ ಅಂದರೆ ಉತ್ತರಾರದ ದಿವಸ ಬೆಳಗ್ಗೆ ರಾಜಬೀದಿಗಳಿಗೆ ರಥಯಾತ್ರೆ ನಡೀತು. ಮೆರವಣಿಗೆ, ಗುರುರಾಯರ ಮೆರವಣಿಗೆಯ ಉತ್ಸವ ನೆರವೇರಿತು. ಉತ್ಸವಕ್ಕೆ ಚಂದ್ರಿಕಾ ಭಜನಾ ಮಂಡಳಿಯ ಮುಖ್ಯಸ್ಥರು, ಕೆಂಗೇರಿ ಉಪನಗರದ ಮಧ್ವ ಸಂಘದ ಒಂದಷ್ಟು ಪಾರಾಯಣಕರ್ತರು ಎಲ್ಲರೂ ಕೂಡ ಮೆರವಣಿಗೆಯಲ್ಲಿ ಸಾಗೋದ್ರು. ಅತ್ಯುತ್ತಮವಾಗಿರ್ತಕ್ಕಂಥ ಮೆರವಣಿಗೆ ರಾಯರ ಮಠಕ್ಕೆ ಬಂದಾದಮೇಲೆ ಅಲ್ಲಿರ್ತಕ್ಕಂಥ ಟ್ರಸ್ಟಿಗಳು ಒಂದಷ್ಟು ಸಂತೋಷಪೂರ್ವಕವಾಗಿ ಆ ದೇವರನ್ನು ಹೊತ್ತು ಕುಣಿದಂಥದ್ದು, ರಾಯರನ್ನು ಹೊತ್ತು ಕುಣಿದ್ರು. ನಿಜಕ್ಕೂ ಒಂದು ರೀತಿ ಅರ್ಥಪೂರ್ಣವಾಯಿತು. ಸಂಜೆ ರಂಗಪುತ್ಥಳಿ ತಂಡದಿಂದ ಸೂತ್ರ ಸಲಾಕೆ ಬೊಂಬೆ ಆಟ ಅರಣ್ಯಕಾಂಡ. ನಿಜಕ್ಕೂ ಆ ಸೂತ್ರ ಸಲಾಕೆ ಬೊಂಬೆ ಆಟವನ್ನು ನೋಡ್ತಾ ಇದ್ದರೆ ಜಾಗವೇ ಸಾಕಾಗಲಿಲ್ಲ. ಜನ ಹೇಳಿದ್ರು ಇನ್ನು ಮುಂದೆ ಈ ಕಾರ್ಯಕ್ರಮ ಇಲ್ಲಿಟ್ಟುಕೊಳ್ಳಬಾರದು, ಗುರುರಾಜ ಕಲ್ಯಾಣ ಮಂಟಪದಲ್ಲಿ ಮಾಡಿ ಅನ್ನುವಂಥದ್ದು. ಜನ ಜಂಗುಳಿಯೊಂದಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಅರಣ್ಯಕಾಂಡದ ಒಂದು ಪ್ರದರ್ಶನ ನೆರವೇರಿತು.
4ನೇ ದಿವಸ ಸುಜ್ಞಾನಂದ ತೀರ್ಥರ ಆರಾಧನೆ ಕೂಡ ಬೆಳಗ್ಗೆಯಿಂದ ನಿರಂತರವಾಗಿ ಕಾರ್ಯಕ್ರಮಗಳಾದರೆ ಸಂಜೆ ವಿದೂಷಿ ಶ್ರೀಮತಿ ಗೀತಾ ಭತ್ತದ ತಂಡದಿಂದ ಅತ್ಯುತ್ತಮವಾಗಿರತಕ್ಕಂಥ ಗೀತ ಗಾಯನ ನೆರವೇರಿತು. ನಿಜಕ್ಕೂ ಅರ್ಥಪೂರ್ಣವಾಗಿತ್ತು. ಎಲ್ಲರೂ ಕೂಡ ಖುಷಿಪಟ್ಟರು. ಚಿಕ್ಕ ಮಕ್ಕಳು ಕೂಡ ಹಾಡುಗಳನ್ನು ಆರಂಭದಲ್ಲಿ ಹೇಳಿದರು. ನಂತರ ವಿದೂಷಿ ಗೀತಾ ಭತ್ತದವರು ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಟ್ರು. ಅವರದೇ ಆಗಿರ್ತಕ್ಕಂಥ ಗಾನ ಸಿದ್ಧಗಂಗಾ ಕಲ್ಚರಲ್ ಟ್ರಸ್ಟಿನ ಲೋಗೋವನ್ನು ಬಿಡುಗಡೆ ಮಾಡಲಾಯಿತು. ರಾಯರ ಬೃಂದಾವನದ ಮುಂಭಾಗದೊಳಗೆ ನಡೆದಂತಹ ಲೋಗೋ ಬಿಡುಗಡೆಯ ಸಮಾರಂಭದೊಳಗೆ ಖ್ಯಾತ ಅಂತಾರಾಷ್ಟ್ರೀಯ ಜನಪದ ಹಾಡುಗಾರ ಜೋಗಿಲ ಸಿದ್ದರಾಜರವರು ಈ ಲೋಗೋವನ್ನು ಬಿಡುಗಡೆಯನ್ನು ಮಾಡಿ ಶುಭವನ್ನು ಹಾರೈಸಿದರು. ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದ ಅಧ್ಯಕ್ಷ ಎಚ್.ಎಸ್. ಸುಧೀಂದ್ರ ಕುಮಾರ್ ಅವರು ಅದಕ್ಕೆ ಸಾಥ್ ನೀಡಿದರು. ಹಾಗೆಯೇ ಅಲ್ಲಿರ್ತಕ್ಕಂಥ ಹಿರಿಯ ರಂಗಕರ್ಮಿ ಮಲ್ಲಿಕಾರ್ಜುನ ಮಹಾಮನೆ ಮತ್ತು ಪ್ರಶಾಂತ್ ಸೇರಿದಂತೆ ರಮ್ಯಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮ ಸುಜ್ಞಾನಂದ ತೀರ್ಥರ ಆರಾಧನೆಯ ದಿವಸ ಲೋಗೋ ಬಿಡುಗಡೆ ಜೊತೆಗೆ ಗೀತಾ ಭತ್ತದವರ ಸಂಗೀತ ಕಾರ್ಯಕ್ರಮವೂ ಕೂಡ ನೆರವೇರಿತು. 3 ದಿವಸಗಳ ಕಾಲ ಸಹಸ್ರಾರು ಸಂಖ್ಯೆಯೊಳಗೆ ಭಕ್ತರು ಆಗಮಿಸುವ ಮೂಲಕವಾಗಿ ಮಿನಿ ಮಂತ್ರಾಲಯವಾದಂತಹ ಕೆಂಗೇರಿ ಉಪನಗರದ ಶ್ರೀ ರಾಯರ ಮಠ 10 ಹಲವು ಅಭಿವೃದ್ಧಿ ಕಾರ್ಯಗಳ ಚಿಂತನೆಯನ್ನು ಮಾಡಿ ಈಗಾಗಲೇ ಆ ಅಭಿವೃದ್ಧಿ ಕಾರ್ಯಗಳನ್ನು ನೆರವೇರಿಸಿರುವುದರ ಹಿನ್ನೆಲೆಗೆ ಸ್ಥಳೀಯರು ಅತ್ಯಂತ ಆನಂದವನ್ನು ಪಟ್ಟರು, ಅಭಿನಂದನೆಯನ್ನು ಸಲ್ಲಿಸಿದ್ರು. ಈ ರೀತಿಯಾಗಿ ಮಠದ ಅಭಿವೃದ್ಧಿ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಪ್ರಮಾಣದೊಳಗೆ ಆಗ್ತಾ ಇರೋದಕ್ಕೆ ಸಂತಸವನ್ನು ವ್ಯಕ್ತಪಡಿಸಿದರು. ಪಕ್ಷಾತೀತವಾಗಿ ಮುಖಂಡರುಗಳು ಕೂಡ ಆಗಮಿಸಿದರು. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಮಾಜಿ ಸಹಕಾರ ಸಚಿವ ಎಸ್.ಟಿ. ಸೋಮಶೇಖರ್ ಸೇರಿದಂತೆ MLC ಜವರಾಯಗೌಡರು, ಹಾಗೆಯೇ BBMPಯ ಮಾಜಿ ಸದಸ್ಯರಾಗಿರ್ತಕ್ಕಂಥ ಹನುಮಂತೇಗೌಡ, ಅಂಜನಪ್ಪ, ವಿ ಸತ್ಯನಾರಾಯಣ, ಅನಿಲ್ ಚಳಗೇರಿ, ಹಾಗೆಯೇ ರಾಜ್ಯ BJP ರೈತ ಮೋರ್ಚಾದ ಉಪಾಧ್ಯಕ್ಷರಾಗಿರ್ತಕ್ಕಂಥ ರುದ್ರೇಶು, ಹೀಗೆ ಹಲವಾರು ಜನರು ಪಕ್ಷಾತೀತವಾಗಿ ಪ್ರಮುಖರು ಆಗಮಿಸಿದಂಥದ್ದು ವಿಶೇಷವಾಗಿತ್ತು. ಜಾತಿ ಮತ ಭೇದವನ್ನು ಹೊರತುಪಡಿಸಿ ರಾಯರ ದರ್ಶನಕ್ಕೆ ಬಂದು ಬೃಂದಾವನದ ರಾಯರ ದರ್ಶನವನ್ನು ಮಾಡಿ ಇಲ್ಲಿ ಸಾನ್ನಿಧ್ಯವಿದೆ ಅನ್ನುವಂಥ ಆಶಯದೊಂದಿಗೆ ಎಲ್ಲರೂ ಕೂಡ ತಮ್ಮ ಭಕ್ತಿಯನ್ನು ಸಮರ್ಪಣೆಯನ್ನು ಮಾಡಿದ್ರು ಅನ್ನುವಂಥ ವರದಿಯೊಂದಿಗೆ ಇವತ್ತಿನ ಈ ವಿಶೇಷವಾದ ವರದಿ ಮಿನಿ ಮಂತ್ರಾಲಯವಾದ ಕೆಂಗೇರಿ ರಾಯರ ಮಠವನ್ನು ನಿಮ್ಮ ವರದಿಗೆ ನಿಮ್ಮ ಅವಗಾಹನೆಗೆ ತರ್ತಾ ಇದ್ದೇನೆ. ಮತ್ತು ವಿಶೇಷವಾದ ಸುದ್ದಿ, ವಿಶೇಷವಾದ ಮಾಹಿತಿಯನ್ನು ಹೊತ್ತು ಬರ್ತೇನೆ. ನಮಸ್ಕಾರ.